ಕ್ವಶನ್ ನಂಬರ್ 1 ಪ್ರಶ್ನೆ ಕ್ರಮಾಂಕ 1 ಒಂದು ಪರೀಕ್ಷೆಯಲ್ಲಿ 2500 ವಿದ್ಯಾರ್ಥಿಗಳು ಹಾಜರಾದರು. ಅವರಲ್ಲಿ 2050 ವಿದ್ಯಾರ್ಥಿಗಳು ಪಾಸ್ ಆದರೆ ಫೇಲಾದ ವಿದ್ಯಾರ್ಥಿಗಳ ಶೇಕಡ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ 4 ಸಾಧ್ಯ ಉತ್ತರಗಳು ಅದಾವೆ, ಇಲ್ಲಿ ಆಪ್ಷನ್ಸ್ ಅದಾವ ನೋಡ್ರಿ. ಮೊಟ್ಟ ಮೊದಲು ಏನಂತಾರೆ ಅವರು, ಫೇಲಾದ ವಿದ್ಯಾರ್ಥಿಗಳ ಶೇಕಡ ಅಂತ ಕೇಳ್ತಾರೆ. ಫೇಲಾದ ವಿದ್ಯಾರ್ಥಿಗಳ ಶೇಕಡ ಅಂದರೆ ಎಷ್ಟು ಮಂದಿ ಮೊದಲು ಎಷ್ಟು ಮಂದಿ ಫೇಲ್ ಆಗ್ಯಾರ ಅನ್ನೋದು ಕಂಡ್ಕೋಬೇಕು. ಆಮೇಲೆ ಅವರ ಶೇಕಡವನ್ನು ನಾವು ಕಂಡು ಹಿಡಲಿಕ್ಕೆ ಬರ್ತದೆ. ಎಷ್ಟು ಫೇಲ್ ಆಗ್ಯಾರಪ್ಪ ಅಂದ್ರೆ ಫೇಲಾದ ವಿದ್ಯಾರ್ಥಿಗಳು ಒಟ್ಟು ವಿದ್ಯಾರ್ಥಿಗಳು ಎಷ್ಟು? ಒಟ್ಟು ವಿದ್ಯಾರ್ಥಿಗಳು ಎಷ್ಟು? 2500. ಆಮೇಲೆ ಹಾಜರಾದವರು 2500 ಟೋಟಲ್ ಮಂದಿ ಹಾಜರಾಗ್ಯಾರ. ಅವರಲ್ಲಿ 2500 ಏನದ ಪಾಸ್ ಆಗ್ಯಾರ. ಅಂದ್ರೆ ಪಾಸಾದವರು ಎಷ್ಟು? 2050. 2050. ಫೇಲ್ ಆದವರು ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅದಾರ? 2500 ಅದ. ಅದರಲ್ಲಿ ಪಾಸಾದವರು ತೆಗೆದಾಗ ಯಾರು ಉಳಿತಾರಲ್ಲಿ? ಫೇಲ್ ಆದವರೇ ಉಳಿತಾರೆ, ಹೌದಲ್ಲ? ಅಂದ್ರೆ 2500ರಲ್ಲಿ ಮೈನಸ್ 2050 ಮೈನಸ್ ಮಾಡಬೇಕು. ಅಂದರೆ 2500 ಮೈನಸ್ 2050 ಸೊನ್ನೆಯಲ್ಲಿ ಅದು 0 ಉಳಿತು. 0ಯಲ್ಲಿ 5 ಕಳೆಯಕ್ಕೆ ಬರೋದಿಲ್ಲ, 1 ಕೈಲ ತೊಗೋತೀವಿ. 10 ಆಯಿತು. 10ರಲ್ಲಿ 5 ಕಳೆದಾಗ 5 ಉಳಿತು. ತೆಗೆದುಕೊಂಡಂಥ ಕೈಲವನ್ನು ವಾಪಸ್ ಕೊಡ್ತೀವಿ. ಆಮೇಲೆ 5ರಲ್ಲಿ 1 ಕಳೆದಾಗ 4, 2ರಲ್ಲಿ 2 ಕಳೆದಾಗ 0. ಅಂದ್ರೆ ಎಷ್ಟು ಆಗ್ತವರು? ಫೇಲ್ ಆದವರು ಎಷ್ಟು ಜನ ಆದರು? 450 ಆಯಿತು. ಅಂದ್ರೆ ಪಾಸ್ ಆದವರು ಫೇಲ್ ಆದವರು ಎಲ್ಲರೂ ಕ್ಲಿಯರಾಗಿ ಗೊತ್ತಾಯಿತು. ಶೇಕಡ ಎಷ್ಟು ಅಂತ ಕೇಳ್ತಾರೆ. ಯಾರ ಶೇಕಡ? ಫೇಲ್ ಆದವರ ಶೇಕಡ ಅಂತ ಕೇಳ್ತಾರೆ, ಹೌದಲ್ಲ? ಅಂದರೆ ಫೇಲ್ ಆದವರ ಶೇಕಡ 450 ಮಂದಿ ಫೇಲ್ ಆಗ್ಯಾರ. ಎಷ್ಟಕ್ಕೆ? 2500ಕ್ಕೆ 450 ಮಂದಿ ಫೇಲ್ ಆಗ್ಯಾರ. ಅಂದರೆ ಇಂಟು ಶೇಕಡಕ್ಕೆ ಎಷ್ಟು? ಶೇಕಡ ಅಂದರೆ 100. 2 0 ಹೌದು. 5 5ಲೆ 5 9ಲೆ 0ಕ್ಕೆ 0 5 1ಲೆ 5 1ಲೆ 5 ಎಷ್ಟು ಉಳಿತು? ಎಷ್ಟಾಯಿತು? ಎಷ್ಟಲೇ? 8ಲೆ. ಆದ್ದರಿಂದ 18% ಫೇಲ್ ಆದವರ ಪರ್ಸೆಂಟೇಜ್ ಎಷ್ಟು? 18%. ದ ರೈಟ್ ಆಪ್ಷನ್ಸ್ ಎ. ಕ್ವಶನ್ ನಂಬರ್ 2 360 3:5:7:9 ಅನುಪಾತದಂತೆ ವಿಭಾಗಿಸಿದರೆ ಚಿಕ್ಕ ಭಾಗ ಯಾವುದು? ವಿಭಾಗಿಸಿದರೆ ಅಂದರೆ ಡಿವೈಡ್ ಮಾಡಿದರೆ. ಅನುಪಾತ ಅಂದ್ರೆ ರೇಷಿಯೋ ಅಂತೀವಲ್ಲ, ಹಾಂ. ಅಂದ್ರೆ 3:5:7:9 360 ನಾವು ಭಾಗ ಮಾಡ್ತೀವಿ. ಅದರಲ್ಲಿ ಚಿಕ್ಕ ಭಾಗ ಯಾವುದೋ ಕೇಳ್ತಾರೆ. ಚಿಕ್ಕ ಭಾಗ ಯಾವುದು ಅಂತ ಕೇಳಿದಾಗ ಇಲ್ಲಿ 3 ಆಯ್ತು, ಹೌದಲ್ಲ? ನಾವು 3x + 5x + 7x + 9x = 360. 3x 5x 7x 9x ಒಟ್ಟು ಎಷ್ಟು x ಅದು? 24x = 360. x = 360/24, ಹೌದಲ್ಲ? ಛೇದೋಕ್ತ ಸಮ ಸಂಖ್ಯೆಗಳದಾವ. 4
24 ಒಂದಲೇ 24 24 ಒಂದಲೇ 24 24 ಐದಲೇ ಈಕ್ವಲ್ ಟು 15 ದೇರ್ಫೋರ್ x ಈಕ್ವಲ್ ಟು 15 ಆಯಿತು. ಅವ್ರೇನಂತಾರು ಚಿಕ್ಕ ಭಾಗ ಯಾವುದು ಅಂತ ಕೇಳ್ತಾರ ನೋಡ್ರಿ. ಚಿಕ್ಕ ಭಾಗ ಯಾವುದು ಅಂತ ಕೇಳ್ತಾರ ಅಂದರೆ ಈ ಸಂಖ್ಯೆಗಳಲ್ಲಿ ಚಿಕ್ಕ ಭಾಗ ಯಾವುದು 3x. ಆದ್ದರಿಂದ 3x ಈಕ್ವಲ್ ಟು 3 ಇಂಟು ಎಕ್ಸದ ಮೇಲೆ ಎಷ್ಟು 15, ಅದಕ್ಕೆ 15 ಬರ್ತೀವಿ. 15 ಮೂರಲೇ 45. ಇದು ನಮ್ಮ ಆನ್ಸರ್. ದ ರೈಟ್ ಆಪ್ಷನ್ಸ್ ಸಿ. ದ ರೈಟ್ ಆಪ್ಷನ್ಸ್ ಸಿ. ಕ್ವಶನ್ ನಂಬರ್ 3. 2016ನೇ ಸಾಲಿನಲ್ಲಿ ಮೊದಲ 5 ತಿಂಗಳ ಒಟ್ಟು ದಿನಗಳೆಷ್ಟು? ಸಾಲಿನಲ್ಲಿ ಅಂದಾಗ ಲೈನ್ ಟು ಲೈನ್ ಅನ್ನಬಾರ್ದು ಇಲ್ಲಿ, ಇಸ್ವಿಯಲ್ಲಿ ಆ ಅರ್ಥ ಆಗ್ತದೆ. ಇಲ್ಲಿ ಸಾಲಿನಲ್ಲಿ ಅಂದುಕೊಳ್ಳೆ ಮತ್ತೆ ಹಿಂಗೆ ಲೈನ್ ಟು ಲೈನ್ 1 by 1 ಲೈನ್ನ ಹಿಂಗೆ ತೊಗೋಬಾರ್ದು. ಸಾಲಿನಲ್ಲಿ ಅಂದ್ರೆ ಇಸ್ವಿಯಲ್ಲಿ ಮೊದಲ 5 ತಿಂಗಳು ಅಂತಾರೆ. ಅಂದ್ರೆ ಈ ಪ್ರಶ್ನೆಯಲ್ಲಿ ಮೊಟ್ಟ ಮೊದಲು 2016ನೇ ಇಸ್ವಿ ಅದು ಲೀಪ ವರ್ಷ ಆದಲಿಲ್ಲ ಮೊದಲು ನೋಡ್ಕೋಬೇಕು. ಲೀಪ ವರ್ಷ ಆದ ಇಲ್ಲಿ ನೋಡಬೇಕಾಗಿತ್ತು ಅಂದ್ರೆ 2016ಕ್ಕೆ 4ರಿಂದ ಭಾಗ ಹೋಗಬೇಕು. ಸಂಪೂರ್ಣವಾಗಿ ಭಾಗ ಹೋಯಿತು ಅಂದ್ರೆ ಇದು ಲೀಪ ವರ್ಷ ಅಂತೀವಿ, ಲೀಪ್ ಇಯರ್ ಅಂತೀವಿ, ಅಥವಾ ಅಧಿಕ ವರ್ಷ ಅಂತೀವಿ. ಲೀಪ್ ಇಯರ್ದಲ್ಲಿ 366 ದಿನಗಳು ಇರ್ತಾವೆ. ಹಾಗೂ ಆ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ 29 ದಿನಗಳು ಇರ್ತಾವೆ. ಇದು ನಮ್ಗೆ ವಿಷಯನೇ ಗೊತ್ತದ. ಅಂದ್ರೆ ಇದ್ರ ಮೊದಲು ಭಾಗ ಹೊತ್ತದಲ್ಲಿ ನೋಡೋಣ. 4 ಒಂದಲೇ 4, 4 ಐದಲೇ 20, ಒಂದು ಸಾಲದಾಯಿತು, 0 ಕೊಟ್ಕೊಂಡಿವಿ, ಮುಂದಿನ ಸಂಖ್ಯೆ ತೊಗೊಳಿಕ್ಕೆ ಅವಕಾಶ ಸಿಕ್ತು. 4 4ಲೇ 16 ಅಂದರೆ 504 ಸಂಪೂರ್ಣವಾಗಿ ಭಾಗ ಹೋಯಿತು. ಆದ್ದರಿಂದ 2016ನೇ ಇಸ್ವಿಯು ಲೀಪ ವರ್ಷವಾಗಿದೆ. ಲೀಪ ವರ್ಷವಾಯಿತು ಅಥವಾ ಅಧಿಕ ವರ್ಷವಾಯಿತು. ಅಧಿಕ ವರ್ಷವಾಯಿತು ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ 29 ದಿನಗಳು ಇರ್ತಾವ. ಅವ್ರು ಏನಂತಾರೆ ಮೊದಲ 5 ತಿಂಗಳ ಒಟ್ಟು ದಿನಗಳು ಅಂತ ಕೇಳ್ತಾರೆ. ಮೊದಲ 5 ತಿಂಗಳು ಅಂದರೆ ಮೊದಲನೇ ತಿಂಗಳು ಯಾವುದು? ಜನವರಿ. ಜನವರಿಯಲ್ಲಿ ಎಷ್ಟು ತಿಂಗಳುಗಳು? ಕೈ ಹಿಂಗೆ ಮಾಡಬೇಕು. ಮೊಟ್ಟ ಮೊದಲೇದ್ದು ಎಲ್ಲಿ ಡಿಬ್ಬಿಗೆ ಬತ್ತು. ಡಿಬ್ಬಿ ಅಂತೀವಿ ನಾವು ಹಳ್ಳಿ ಭಾಷೆಯಲ್ಲಿ. ಡಿಬ್ಬಿ ನಾವು ಹಳ್ಳಿ ವಿದ್ಯಾರ್ಥಿಗಳು ಹಳ್ಳಿ ಹಂಗೆ ಮಾತಾಡೋದು. ಅವರು ಸಿಟಿಯನ್ನವರು ಸೂಕ್ಷ್ಮ ಭಾಷೆ ಇರ್ತದೆ. ನಮ್ಮದು ರಫ್ ಭಾಷೆ ಇದ್ದರೂ ಡೈರೆಕ್ಟ್ ಇರ್ತದೆ. ನಮ್ಮದು ಹಳ್ಳಿಯವರ ಭಾಷೆ ಭಾಳ ರಫ್ ಭಾಷೆ ಅನ್ನಿಸ್ತದೆ, ಆದರೆ ಡೈರೆಕ್ಟ್ ಹಿಟ್ ಅದು. ಸಿಟಿಯವರ ಭಾಷೆ ಅವ್ರದ್ದು ಸ್ಮೂತ್ ಇರ್ತದೆ, ಅವ್ರದ್ದು ಡೈರೆಕ್ಟ್ ಹಿಟ್ ಇರ್ತದೆ, ಅದು ಸ್ಮೂತ್ದಾಗ ಮಾತಾಡ್ತಾರೆ. ನಾವು ಸ್ವಲ್ಪ ರಫ್ ಮಾತಾಡ್ತೀವಿ. ಇದು ದಿನ್ನಿ ಬಂತಲ್ಲ, ಉಬ್ಬಾದ ಪ್ರದೇಶ. ಹಾಂ, ಇಲ್ಲಿ ಡಿಬ್ಬಿಗೆ ಬಂತು ಅಂದಾಗ 31, ತಗ್ಗಿಗೆ ಬಂತು ಅಂದಾಗ 30. ಡಿಬ್ಬಿಗೆ ಬಂದಾಗ 31, ತಗ್ಗಿಗೆ ಬಂದಾಗ 30. ಡಿಬ್ಬಿಗೆ ಬಂದಾಗ 31, ತಗ್ಗಿಗೆ ಬಂದಾಗ. ಆದರೆ ಫೆಬ್ರವರಿ ಬಂತು ಅಂದಾಗ 28 ಇರಬೇಕು. ಲೀಪ್ ಇಸ್ವಿಯನ್ನು 4ರಿಂದ ಸಂಪೂರ್ಣವಾಗಿ ಭಾಗ ಹೋದರೆ ಫೆಬ್ರವರಿಯಲ್ಲಿ 29 ದಿನಗಳಿರ್ತಾವೆ. ಇಷ್ಟು ನಾವು ಮಾಹಿತಿಯನ್ನು ನಾವು ಯಾವಾಗಲೂ ನೆನಪಿಟ್ಕೋಬೇಕು. ಅಂದ್ರೆ ಜನವರಿ ತಿಂಗಳಲ್ಲಿ ಅಂದರೆ ಮೊಟ್ಟ ಮೊದಲೇದು ಡಿಬ್ಬಿಗೆ ಬಂತು ಅಂದರೆ 31 ದಿನಗಳು. ಜನವರಿಯಾಗಿಂದ ಫೆಬ್ರವರಿ ಎಷ್ಟು ದಿನಗಳು? 2016 ಇಸ್ವಿಯಲ್ಲಿ ಲೆಕ್ಕಾಚಾರ ನಡೆದದ. 2016 ಲೀಪ ವರ್ಷ ಅದ. ಲೀಪ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ 29 ದಿನಗಳು ಇರ್ತಾವೆ. ಆಮೇಲೆ ಮಾರ್ಚ್, ಜನವರಿ, ಫೆಬ್ರವರಿ ತಗ್ಗಿಗೆ ಬಂತು, ಮಾರ್ಚ್ ಡಿಬ್ಬಿಗೆ ಬಂತು 31. ಏಪ್ರಿಲ್, ಮಾರ್ಚ್ ಆಗಿಂದ ಏಪ್ರಿಲ್ ಅದಲ್ಲ. ಹಾಂ, ಜನವರಿ ಡಿಬ್ಬಿ, ತೆಗ್ಗು ಫೆಬ್ರವರಿ, ಮಾರ್ಚ್ ಡಿಬ್ಬಿ, ಏಪ್ರಿಲ್ ತಗ್ಗಿಗೆ ಬಂತು. ಅಂದರೆ ಎಷ್ಟಾಯ್ತು ಇಲ್ಲಿ? 30. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಮೇ ಎಷ್ಟಾಯಿತು? 31. 31 ದಿನಗಳು. ಒಟ್ಟು ಎಷ್ಟು ದಿನಗಳು ಅಥವಾ ಕೌಂಟ್ ಮಾಡಿರಿ. 1 9 10 10 1 11 11 1 ಇಲ್ಲ 1 2 3 2 5 5 3 8 8 3 11 3
14 1 15 ಅಂದರೆ ಎಷ್ಟಾಯ್ತು ನಮ್ಮ ಆನ್ಸರ್? 152 ದಿನಗಳು. 152 ದಿನಗಳು. ರೈಟ್ ಆಪ್ಷನ್ಸ್ ಡಿ. ದಟ್ಸ್ ಆಲ್. ಕ್ವಶನ್ ನಂಬರ್ 4. 18ರ ಎಲ್ಲ ಅಪವರ್ತನಗಳು ಯಾವುವು? 18ರ ಅಪವರ್ತನಗಳು ಯಾವುವು ಅಂತ ಕೇಳ್ತಾರೆ. ಅಂದರೆ 18 ಅನ್ನೋದು ಯಾವ್ಯಾವ ಮಗ್ಗಿಯೊಳಗೆ ಯಾವ್ಯಾವ ಅಂಕಿಗಳಿಂದ ಭಾಗ ಹೊತ್ತದ ಅಥವಾ ಯಾವ್ಯಾವ ಮಗ್ಗಿ ಅನ್ನೋದು ತಿಳ್ಕೋಬೇಕು. ಅಂದರೆ 18 ಅನ್ನೋದು ಈ 18 ಅನ್ನೋದು ಒಂದರ ಮಗ್ಗಿಯೊಳಗೆ ಆದ. ಒಂದರ ಮಗ್ಗಿಯೊಳಗೆ ಎಲ್ಲವೂ ಇರ್ತಾವೆ. ಆಮೇಲೆ ಒಂದರ ಮಗ್ಗಿ ಆದ ಕೂಡಲೇ 18 ಅಥವಾ 18 ಇರಲಿ ಅಂದರೆ 2ರ ಮಗ್ಗಿಯೊಳಗೂ ಆದ. ಆಮೇಲೆ 3ರ ಮಗ್ಗಿಯೊಳಗೆ 3 6 18 3ರ ಮಗ್ಗಿಯೊಳಗೆ ಅದ. 4ರ ಮಗ್ಗಿಯೊಳಗೆ 4 3 12 4ರ ಮಗ್ಗಿಯೊಳಗಿಲ್ಲ ಅಂದ್ರೆ ಆಪ್ಷನ್ಸ್ ಇದು ಅಂತೂ ಆಗಲ್ಲ. ಅಂದರೆ ಇಲ್ಲಿ ಇದೇನಾದ ಗೊತ್ತಿಲ್ಲ, ಇದೂ ಆಗಲ್ಲ. 4ರ ಮಗ್ಗಿಯೊಳಗೆ ಆದ್ರಿ 4 ಅಂತ ಬರ್ದಾರಲ್ಲ, ಇದು ಅಲ್ಲಿಗೆ ಸಾಧ್ಯನೇ ಇಲ್ಲ. ಆಪ್ಷನ್ಸ್ 2 ಅಂತ ಹೋಗ್ಬಿಟ್ಟು ಇನ್ನು 4 ಆಗೋದಿಲ್ಲ. 5ರ ಮಗ್ಗಿಯೊಳಗೆ 6ರ ಮಗ್ಗಿಯೊಳಗೆ 6ರ ಮಗ್ಗಿಯೊಳಗೆ ಆದ. 7ರ ಮಗ್ಗಿಯೊಳಗೆ 8ರ ಮಗ್ಗಿಯೊಳಗೆ 9ರ ಮಗ್ಗಿಯೊಳಗೆ 9ರ ಮಗ್ಗಿಯೊಳಗೆ ಆದ. 9 10 11 12 13 14 15 16 17 18 18ರ ಮಗ್ಗಿಯೊಳಗೆ 18ರ ಮಗ್ಗಿಯೊಳಗೆ ಅಂದರೆ 1 2 3 6 9 18 1 2 3 6 9 18. ದ ರೈಟ್ ಆಪ್ಷನ್ಸ್ ಸಿ. The right option C. That's all. ಕ್ವಶನ್ ನಂಬರ್ 5. ಕೆಳಗಿನವುಗಳಲ್ಲಿ ಯಾವ ಭಿನ್ನರಾಶಿ ದೊಡ್ಡದಾಗಿದೆ ಅಂತಂದು 4 ಆಪ್ಷನ್ಸೇ ಕೊಟ್ಟಾರ. ಆಪ್ಷನ್ಸಲ್ಲಿ ಯಾವಾಗ ದೊಡ್ಡದಾರೋದು ಹೇಳಿಬಿಡಬೇಕು. ನಾನು ಅದನ್ನು ಬರ್ಕೋತೀನಿ ನೋಡಿರಿ. ಮೊದಲ 3/5 ಇದು ಒಂದು, ಆಮೇಲೆ 3/8 ಇದು ಒಂದು, ಆಮೇಲೆ 3/4 ಇದು ಒಂದು, ಆಮೇಲೆ 3/10 ಇದು ಒಂದು. ನೋಡ್ರಿ ದೊಡ್ಡದಾಗಿದೆ ಅಂತ ಕೇಳ್ಯಾರ. ಯಾವ ದೊಡ್ಡದಾಗಿದೆ ಅಂತ ಕೇಳ್ತಾರೆ. ಅಂಶದಲ್ಲಿ ಇಲ್ಲಿ 3 ಅದ, ಇಲ್ಲಿ 3 ಅದ, ಇಲ್ಲಿ 3 ಅದ, ಇಲ್ಲಿ 3 ಅದ. ಅಂಶ ಕೊಟ್ಟಂಥ ಭಿನ್ನರಾಶಿಗಳಲ್ಲಿ ಅಂಶಗಳು ಒಂದೇ ಥರನಾಗಿ ಇದ್ದು ಛೇದದಲ್ಲಿ ಅತಿ ಚಿಕ್ಕದು ಇರುತ್ತದೆಯೋ ಆ ಭಿನ್ನರಾಶಿಯು ದೊಡ್ಡದಾಗಿರುತ್ತದೆ. ಎಲ್ಲ ಅಷ್ಟು ಒಂದೇ ಅದಾವ. ಛೇದದಲ್ಲಿ ಎಲ್ಲಕ್ಕಿಂತ ನೋಡು, ಎಲ್ಲಕ್ಕಿಂತ 5 8 4 10ರಲ್ಲಿ ಎಲ್ಲಕ್ಕಿಂತ ಸಣ್ಣದು ಯಾವುದು? 4. ಹೀಗಾಗಿ 3 4 ಅಂಶವನ್ನು ದೊಡ್ಡದಾಗಿದೆ. ಇದು ರೀತಿ 1. ರೀತಿ 2 ಅಂದ್ರೆ ರೀತಿ 2 ಹೆಂಗೆ ಬಿಡಿಸೋದು ಅಂದ್ರೆ ನಾವೇನು ಮಾಡಬೇಕು? ಛೇದಗಳ ಲಸವನ್ನು ತೆಗಿಬೇಕು. ಛೇದಗಳ ಲಸ ಎಷ್ಟಪ್ಪ? 40. ಎಷ್ಟು? 40. ಲಸವನ್ನು ತೆಗೆದು ತೋರಿಸೋದು ಬೇಕಾಗಿಲ್ಲ, ಗೊತ್ತಾಗ್ತದೆ ನಿಮಗೆ. 40 ಆಯಿತು. ಈ ಲಸದಿಂದ ಪ್ರತಿ ಭಿನ್ನರಾಶಿಗೆ ಗುಣಾಕಾರವನ್ನು ಮಾಡಬೇಕು. ಅಂದ್ರೆ 3/5 ಇಂಟು 40. 5 ಬಂದರೆ 5 8 8 3 24. ಆಮೇಲೆ 3/8 3/8 ಇಂಟು 40. 8 ಬಂದರೆ 8 5 5 3 15. ಆಮೇಲೆ 3/4 3/4 ಇಂಟು 40. 4 ಒಂದಲೇ 4 10 10 3 30. ಇನ್ನೂ ಒಂದಾದ 3/10 ಇಂಟು 40. 10 ಒಂದಲೇ 14 4 3 12. ಅವ್ರೇನಂತಾರೆ? ದೊಡ್ಡದಾಗಿದೆ ಅಂತಾರೆ. ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆಗಳು ಯಾವುದು? ಪೂರ್ಣ ಸಂಖ್ಯೆ ಗೊತ್ತಾಯ್ತು ನಮಗೆ. 24 15 30 ಮತ್ತು 12ರಲ್ಲಿ ದೊಡ್ಡದು ಯಾವುದು? 30. 30ಕ್ಕೆ ಸಂಬಂಧಪಟ್ಟಿದ್ದು 3 4 ಅಂಶ. ಹೀಗಾಗಿ ದೊಡ್ಡದಾಗಿದೆ.
ಅರ್ಥ ಆಯಿತು? ದ ರೈಟ್ ಆಪ್ಷನ್ಸ್ ಎಷ್ಟಾಗ್ತದೆ ಇಲ್ಲಿ? ಸಿ. ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6. 5 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 19 ವರ್ಷ. ಇವರ ವಯಸ್ಸು 21, 18, 23, ಎಕ್ಸ್ 19 ಆದರೆ ಎಕ್ಸ್ನ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ ಇಲ್ಲಿ ಎಷ್ಟು ಜನ ಅದಾರ? 5 ಜನ ಅದಾರ. 21 ವಯಸ್ಸಿದ್ದವರು, 18, 23, ಎಕ್ಸ್ ಮತ್ತು 19 ಇಷ್ಟು ವಯಸ್ಸದ. ಇವರು ಸರಾಸರಿ ವಯಸ್ಸೆಷ್ಟು? 19 ವರ್ಷ ಅಂತಾರೆ. ಅಂದರೆ ಸರಾಸರಿ ಈಕ್ವಲ್ ಟು ಕೊಟ್ಟಿರುವ ಎಲ್ಲ ಸಂಖ್ಯೆಗಳ ಮೊತ್ತ ಸರಸ್ಸು ಬಾಗಲಿ ಒಟ್ಟು ಸಂಖ್ಯೆ. ಸರಾಸರಿ ಎಷ್ಟದ? 19 ಅದ. ಕೊಟ್ಟಿರುವ ಎಲ್ಲ ಸಂಖ್ಯೆಗಳಂದ್ರೆ ಯಾವ್ಯಾವು? 21 ಪ್ಲಸ್, ಯಾಕೆ ಕೊಟ್ಟಿರುವ ಎಲ್ಲ ಸಂಖ್ಯೆಗಳ ಮೊತ್ತ ಅದಸು, ಅದಕ್ಕೆ ನಾವು ಇಲ್ಲಿ ಪ್ಲಸ್ ಹಾಕ್ಕೊಂಡೀವಿ. 21 ಆಮೇಲೆ 18 ಪ್ಲಸ್ ಆಮೇಲೆ 23 ಆಮೇಲೆ ಎಕ್ಸ್ ಆಮೇಲೆ 19 ಎಷ್ಟಾದ್ರು ನೋಡ್ರಿ? 1 2 3 4 5. ಹೀಗಾಗಿ 5 ಸಂಖ್ಯೆಗಳವು. ಈ ಇಕ್ವೇಷನ್ದಲ್ಲಿ ಎಕ್ಸದ ಬೆಲೆಯನ್ನು ಕಂಡುಹಿಡಬೇಕು. ಅಂದರೆ 19 ಈಕ್ವಲ್ ಟು 21, 18, 23, 19 ಎಷ್ಟಾಗ್ತದ? 81 ಪ್ಲಸ್ ಎಕ್ಸ್ ಅಪಾನ್ 5 ಆಯಿತು. 19 ಇಂಟು 5 ಈ ಕಡೆ ಬರುವಾಗ ಇಂಟು ಆಗ್ತದೆ, ಈಕ್ವಲ್ ಟು 81 ಪ್ಲಸ್ 81 ಪ್ಲಸ್ ಎಕ್ಸ್. 19 ಎಷ್ಟು? 95 ಈಕ್ವಲ್ ಟು 81 ಪ್ಲಸ್ ಎಕ್ಸ್. ನಾವು ಎಕ್ಸ್ ಬೆಲೆ ಕಂಡುಹಿಡಿಬೇಕಾಗ್ಯದ. ಅಂದರೆ ಉಳಿಕಿದ್ದೆಲ್ಲ ಈ ಕಡೆ ತರಿಸ್ಬೇಕು. ಅಂದರೆ 95 ಮೈನಸ್ 81. 95ರಲ್ಲಿ 81 ಮೈನಸ್ ಮಾಡಿದಾಗ 14 ಈಕ್ವಲ್ ಟು ಎಕ್ಸ್. ಅಂದರೆ ಎಕ್ಸದ ಬೆಲೆ ಎಷ್ಟು? 14 ವರ್ಷ. ಇದು ಒಂದು ಥರದ್ದು. ಇನ್ನೂ ಒಂದು ರೀತಿ ಅದ. ರೀತಿ 2 ನೋಡ್ರಿ. ರೀತಿ 2 ಬರೆಸ್ತೀನಿ. 5 ವಿದ್ಯಾರ್ಥಿಗಳ ವಯಸ್ಸು ಅಂತಾರೆ. ಅಂದರೆ 5 ವಿದ್ಯಾರ್ಥಿಗಳ ಮೊತ್ತ ಸರಾಸರಿ ಇಂಟು ಕ್ರಮ ಸಂಖ್ಯೆ. ಸರಾಸರಿ ಎಷ್ಟದ? 19 ಅದ. ಕ್ರಮ ಸಂಖ್ಯೆ ಎಷ್ಟದ? 5 ಅದ. ಎಷ್ಟಾಯಿತು ಮೊತ್ತ? 19 95 ಆಯಿತು. ಇನ್ನು 4 ವಿದ್ಯಾರ್ಥಿಗಳ ಮೊತ್ತ. 4 ವಿದ್ಯಾರ್ಥಿಗಳ ಮೊತ್ತ ಅಂದ್ರೆ 21, 18, 23, 19 ಇವಷ್ಟು ಕೂಡಿಸ್ಬೇಕು. ಎಷ್ಟಾಯಿತು? 81 ಆಯಿತು. ಯಾಕೆ ಸರಾಸರಿ ಇಂಟು ಕ್ರಮ ಸಂಖ್ಯೆ ಬೇಕಿಲ್ಲ. ಸಪ್ರೇಟಾಗಿ ಕೊಟ್ಟಾರ, ಸಪ್ರೇಟಾಗಿ ಕೂಡಿಸಿವಿ. ಅವರೇನಂತಾರೆ? ಈ ವ್ಯಕ್ತಿ ಅಂದರೆ ಎಕ್ಸ್ ಬೆಲೆಯನ್ನು ಬೇಕಾಗಿದೆ. ಎಕ್ಸ್ ಈಕ್ವಲ್ ಟು 95 ವಿದ್ಯಾರ್ಥಿಗಳ ಮೊತ್ತದಲ್ಲಿ 4 ವಿದ್ಯಾರ್ಥಿಗಳ ಮೊತ್ತವನ್ನು ಕಳೆದಾಗ ಒಬ್ಬೊಂದು ಸಿಗ್ತದಲ್ಲ. ಹೀಗಾಗಿ ರೈಟ್ ಆಪ್ಷನ್ಸ್ ಎಷ್ಟು? 14 ಅಂತ ಆಗ್ತದೆ. ರೈಟ್ ಆಪ್ಷನ್ಸ್ ಎ. ದ ರೈಟ್ ಆಪ್ಷನ್ಸ್ ಎ. ಅರ್ಥ ಆಯಿತು? ರೀತಿ 1, ಇದು ರೀತಿ 2. ನೀವು ಯಾವುದೇ ಮೆಥಡನ್ನು ನೀವು ಅಪ್ಲೈ ಮಾಡ್ಕೋಬೋದು. ಕ್ವಶನ್ ನಂಬರ್ 7. ವರ್ಗದ ಒಂದು ಬಾಹುವಿನ ಅಳತೆ 18 ಸೆಂಟಿಮೀಟರ್ ಆದರೆ ವಿಸ್ತೀರ್ಣವೆಷ್ಟು ಅಂತ ಕೇಳ್ತಾರೆ. ವರ್ಗ ಅಂದರೆ ಏನು? ಸ್ಕ್ವಯರ್ ಅಥವಾ ಚೌಕ. ಇದಕ್ಕೇನಂತೀವಿ? ವರ್ಗ ಅಂತೀವಿ. ಒಂದು ಬಾಹುವಿನ ಅಳತೆ ಎಷ್ಟು? 18 ಅದ. ಸೆಂಟಿಮೀಟರ್ದಲ್ಲಿ ಕೊಟ್ಟಾರ. ಅಂದರೆ ಇದು 18 ಆದ್ರೆ ಇದೂ 18 ಆಗ್ತದೆ, ಇದೂ 18, ಇದೂ 18.
ಅಂದ್ರೆ ಇವೆಲ್ಲ ಒಂದಕ್ಕೊಂದು ಪರಸ್ಪರ ಈಕ್ವಲ್ ಅದಾವೆ, ಅದಕ್ಕೆ ನಾವು ಸ್ಕ್ವೇರ್ ಅಂತೀವಿ. ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ ಅಂದ್ರೆ ಒಳಗಿನ ಜಾಗ ಎಷ್ಟು ಅಂತ ಕೇಳ್ತಾರೆ, ಹೌದಲ್ಲ? ಅಂದ್ರೆ ವರ್ಗದ ಬಾಹುವಿನ ಅಳತೆ, ಒಂದು ಬಾಹುವಿನ ಅಳತೆ, ಒಂದು ಬಾಹುವಿನ ಅಳತೆ ಎಷ್ಟದ? 18 ಸೆಂಟಿಮೀಟರ್ ಅದ. ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ, ವಿಸ್ತೀರ್ಣ ಅಂದರೆ ಏರಿಯಾ, ಬಾಹು ಸ್ಕ್ವೇರ್, ಒಂದು ಬಾಹುವಿನ ಅಳತೆ, ಅದಕ್ಕೆ ಸ್ಕ್ವೇರ್ ಮಾಡಬೇಕು. ಅಂದ್ರೆ ಬಾಹು ಸ್ಕ್ವೇರ್, ಒಂದು ಬಾಹುವಿನ ಅಳತೆ ಎಷ್ಟು? 18 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಅಂದರೆ 18 ಸೆಂಟಿಮೀಟರ್ ಇಂಟು 18 ಸೆಂಟಿಮೀಟರ್ ಈಕ್ವಲ್ ಟು 18 ಎಷ್ಟು? 324. ಬಂದು ಕೂಡ ಏನು ಮಾಡ್ತೀರಿ? ಟಿಕ್ ಮಾರ್ಕ್ ಮಾಡಿಬಿಡ್ತೀರಿ. ಇನ್ನೂ ಲೆಕ್ಕ ಮುಗದೇ ಇಲ್ಲ. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸ್ಕ್ವೇರ್. ಇವೆರಡು ಚರಾಕ್ಷರಗಳಾದವು. ಚರಾಕ್ಷರ ಘಾತಾಂಕಗಳನ್ನು ಕೂಡಿಸಬೇಕು. ಇದಕ್ಕೂ ಒಂದು ಇರ್ತದೆ, ಇದಕ್ಕೂ ಒಂದು ಇರ್ತದೆ. 1 1 2 ಆಯಿತು. ದ ರೈಟ್ ಆಪ್ಷನ್ಸ್ ಎಷ್ಟು? ಎ. ಯಾವಾಗಲೂ ಏರಿಯಾ ಅಥವಾ ವಿಸ್ತೀರ್ಣವನ್ನು ಚದರ ಸೆಂಟಿಮೀಟರ್ದಲ್ಲಿ ಇರ್ತಾವೆ ಅಥವಾ ಒಟ್ಟು ಚದರದಲ್ಲಿ ಇರ್ತದೆ. ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಅನ್ನಬೇಕು, ಮೀಟರ್ ಇದ್ರೆ ಚದರ ಮೀಟರ್ ಸ್ಕ್ವೇರ್ ಅನ್ನಬೇಕು ಅಥವಾ ಚದರ ಮೀಟರ್ ಅನ್ನಬೇಕು, ಕಿಲೋಮೀಟರ್ ಇದ್ರೆ ಚದರ ಕಿಲೋಮೀಟರ್ ಅಥವಾ ಕಿಲೋಮೀಟರ್ ಸ್ಕ್ವೇರ್ ಅನ್ಬೇಕು. ಈ ಥರನಾಗಿ ನಾವು ಪ್ರಶ್ನೆಯನ್ನು ಟಿಕ್ ಮಾರ್ಕ್ ಮಾಡಬೇಕು. ಇಲ್ಲಿ ಭಾಳಷ್ಟು ಮಂದಿ ತಪ್ತೀರಿ. ಏನಪ್ಪ ಅಂತಂದ್ರೆ 324 ಇದಕ್ಕೆ ಟಿಕ್ ಮಾರ್ಕ್ ಮಾಡ್ತೀರಿ. ಇದು ಅಲ್ಲ, 100% ಇದು ಅಲ್ಲ. ಅರ್ಥ ಮಾಡ್ಕೊಳಕ್ಕೆ ಹುಷಾರು ಸಂಗತಿ ಲಕ್ಷ್ಯ ಕೊಟ್ಟು ಕಾನ್ಸಂಟ್ರೇಟ್ಲಿ ಟಿಕ್ ಮಾರ್ಕವನ್ನು ಮಾಡಬೇಕು. ದ ರೈಟ್ ಆಪ್ಷನ್ಸ್ ಏನಾಗ್ತದೆ ಇಲ್ಲಿ? ಎ ಆಗ್ತದೆ. ಕ್ವಶನ್ ನಂಬರ್ 8. ಒಬ್ಬ ಸೈಕಲ್ ಸವಾರನು 1.8 ಕಿಲೋಮೀಟರನ್ನು 5 ನಿಮಿಷಗಳಲ್ಲಿ ಪ್ರಯಾಣಿಸಿದರೆ ಅವನ ವೇಗವು ಕಿಲೋಮೀಟರ್ ಪರ್ ಗಮ್ ಅಂದರೆ ಎಲ್ಲಿ ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ ಏನಪ್ಪ ಇದು ಅಂದ್ರೆ ದೂರ ವೇಗ ಕಾಲಕ್ಕೆ ಸಂಬಂಧಪಟ್ಟಂಥ ಪಾಠದಲ್ಲಿ ಹಾಕೋಬೇಕು ನಾವು ಇದನ್ನು. ದೂರ ಎಷ್ಟದ? 1.8 ಕಿಲೋಮೀಟರ್ ಅದ. ವೇಗ ಎಷ್ಟದೋ? ವೇಗವನ್ನೇ ಕಂಡುಹಿಡಿಬೇಕಾಗ್ಯದ. ಕ್ವಶನ್ ಮಾರ್ಕ್. ಕಾಲ ಎಷ್ಟದ? 5 ನಿಮಿಷ ಅದ, ಹೌದಲ್ಲ? ನಾವೇನು ಮಾಡ್ಬೇಕು ಇಲ್ಲಿ? ಅವ್ರು ಕಿಲೋಮೀಟ್ರ್ ಪ್ರತಿ ಗಂಟೆಯಲ್ಲಿ ಕೇಳಂದಾರ. ಅಂದರೆ ನಿಮಿಷವನ್ನು ಏನು ಮಾಡಬೇಕು? ಗಂಟೆಯಲ್ಲಿ ಮಾಡ್ಕೋಬೇಕು. ನಿಮಿಷವನ್ನು ಗಂಟೆಯಲ್ಲಿ ಮಾಡ್ಕೋಬೇಕಾಗಿತ್ತು ಅಂದ್ರೆ 60ರಿಂದ ಭಾಗಿಸಬೇಕು. ಏನಾಯ್ತಿದು? ಗಂಟೆ ಆಯಿತು, ಹೌದಲ್ಲ? ವೇಗವನ್ನು ಕಂಡುಹಿಡಿ ಸೂತ್ರ ಹೇಳ್ರಿ. ವೇಗ ಈಕ್ವಲ್ ಟು ದೂರ ಅಪಾನ್ ಕಾಲ. ದೂರ ಎಷ್ಟದ? 1.8 ಕಿಲೋಮೀಟರ್ ಅದ. ಕಿಲೋಮೀಟರ್ ಅಪಾನ್ ಕಾಲ ಎಷ್ಟದ? 5 ಅಪಾನ್ 60 ಗಂಟೆ ಅದ. ಈಕ್ವಲ್ ಟು 1.8 ಅಪಾನ್ 5 ಇಂಟು 60 ಆಯಿತು. ಏನಾಯ್ತಿದು? ಕಿಲೋಮೀಟರ್ ಪ್ರತಿ ಗಂಟೆ ಆಯಿತು. ಪಾಯಿಂಟ್ ಬಂತು, ಸ್ಥಾನದಲ್ಲಿ ಕೊಡಬೇಕು. ಈಕ್ವಲ್ ಟು 18 ಅಪಾನ್ 5 ಇಂಟು 10 ಇಂಟು 60. ಏನಾಯ್ತಿದು? ಕಿಲೋಮೀಟರ್ ಪ್ರತಿ ಗಂಟೆಗೆ ಆಯಿತು. 0 ಹೋಯಿತು. 18 ಆರನೇ ಎಷ್ಟು? 108 ಅಪಾನ್ 5 ಕಿಲೋಮೀಟರ್ ಪ್ರತಿ ಗಂಟೆ ಆಯಿತು. ದಶಮಾಂಶದಲ್ಲಿ ಅದು ಉತ್ತರಗಳು. ದಶಮಾಂಶದಲ್ಲಿ ಕೊಡ್ರಿ. 5 1 5
ಎಷ್ಟು ಉಳಿತು? 5 ಎರಡಲೇ 10 ಪೂರ್ತಿ ಹೋಯಿತು. ಆಮೇಲೆ 5 ಒಂದಲೇ 5 8ರಲ್ಲಿ 5 ಅಂದರೆ ಎಷ್ಟು ಉಳಿತು? 3 ಉಳಿತು. ಸಾಣದಾಯಿತು, ಪಾಯಿಂಟ್ ಕೊಟ್ಟಿವಿ, 3 ಮುಂದೆ 0 ಕೊಟ್ಟಿವಿ, 30 ಆಯಿತು. 5 6ಲೇ 30 ಆಯಿತು. ಕಿಲೋಮೀಟರ್ ಪ್ರತಿ ಗಂಟೆಗೆ ಆಯಿತು. ಒಂದು 21.6 ಕಿಲೋಮೀಟರ್ ಪರ್ ಗಮ್. ಒಂದು ರೈಟ್ ಆಪ್ಷನ್ಸ್ ಎ ಆಯಿತು. ಕ್ವಶನ್ ನಂಬರ್ 9. ತ್ರಿಭುಜದ 3 ಬಾಹುಗಳು ಕ್ರಮವಾಗಿ 3:5:7 ಅನುಪಾತದಲ್ಲಿವೆ. ಆ ತ್ರಿಭುಜದ ಸುತ್ತಳತೆ 180 ಸೆಂಟಿಮೀಟರ್ ಆದರೆ ಪ್ರತಿ ಬಾಹುವಿನ ಅಳತೆ ಎಷ್ಟು ಅಂತ ಕೇಳ್ತಾರೆ. ಒಂದು ಟ್ರಯಾಂಗಲ್ ಅದ, ಒಂದು ತ್ರಿಭುಜ ಅದ. ಇದು ಎಷ್ಟಿದು? 3, ಇದು 5, ಇದು 7 ಅಂತ ತಿಳ್ಕೊಳ್ಳೋ. ಇದು ಸುತ್ತಳತೆ ಅಂದರೆ ಕಂಪ್ಲೀಟ್ ಇದು ಸುತ್ತಳತೆ ಎಷ್ಟಪ್ಪ? 180 ಸೆಂಟಿಮೀಟ್ರ್ ಅಂತ. 180 ಸೆಂಟಿಮೀಟ್ರ್ ಅಂತಾರೆ. ನಾವೇನು ಮಾಡಬೇಕಿಲ್ಲಿ? 3x + 5x + 7x = ಸುತ್ತಳತೆ ಎಷ್ಟದ? ಕಂಪ್ಲೀಟ 180 ಸೆಂಟಿಮೀಟ್ರದಲ್ಲಿ ಅದ. ಅಷ್ಟು ಕೂಡಿಸ್ರಿ, ಒಂದೇ ಜಾತಿ ಒಂದೇ ಕ್ಯಾಟಗರಿ ಅದು. ನಾವಿಲ್ಲಿ ಕೂಡಿಸ್ಬೋದು, ಆ್ಯಡ್ ಮಾಡ್ಬೋದು. ಎಷ್ಟಾಯಿತು? 3 5 8 7 15x = 180. therefore x = 180/15 ಛೇದ ಆಗ್ತದ. 15 ಒಂದಲೇ 15 ಒಂದೇ 15 15 ಎರಡಲೇ x = ಎಷ್ಟು ಬಂತು? 12 ಬಂತು. ಅವ್ರು ಏನಂತಾರೆ? ಪ್ರತಿ ಬಾಹುವಿನ ಅಳತೆ ಕೇಳ್ತಾರೆ ಅವರು. ಪ್ರತಿ ಬಾಹು ಅಂದರೆ ಏನು? 3 5 7 ಅದಕ್ಕೆ ಮ್ಯಾಚ್ ಮಾಡಬೇಕಲ್ಲ. ಅಂದ್ರೆ ಪ್ರತಿ ಬಾಹುದ ಅಳತೆಗಳು ಎಷ್ಟು? 3x ಆಮೇಲೆ 5x ಆಮೇಲೆ 7x. ಹಾಂ, ಇಲ್ಲಿ 3 × x ಅಂದರೆ ಎಷ್ಟು? 12 12 3ಲೇ 36 ಸೆಂಟಿಮೀಟ್ರದಲ್ಲಿ ಅದ. ಅದಕ್ಕೆ ಸೆಂಟಿಮೀಟ್ರವನ್ನು ಬರಿತೀನಿ. ಇನ್ನು 5 × 12 x ಅಂದರೆ 12 12 5ಲೇ 60 ಸೆಂಟಿಮೀಟ್ರವನ್ನು ಬರಿಬೋದು. ಇನ್ನು 7 × 12 x ಅಂದರೆ 12 ಅದ. 12 7 84 ಸೆಂಟಿಮೀಟ್ರ್ ಬರಿಬೋದು. ಅಂದ್ರೆ 36 60 84 36 60 84 ರೈಟ್ ಆಪ್ಷನ್ಸ್ ಎ. ಗೆಟ್ಸ್ ಆಲ್. ಕ್ವಶನ್ ನಂಬರ್ 10. 3 ಗಂಟೆಗಳು ಕ್ರಮವಾಗಿ 12 ನಿಮಿಷ 15 ನಿಮಿಷ ಮತ್ತು 18 ನಿಮಿಷಗಳ ಅಂತರದಿಂದ ಬಾರಿಸುವವು. ಆದರೆ ಅವು ಬೆಳಗ್ಗೆ 9 ಗಂಟೆಗೆ ಬಾರಿಸಲು ತೊಡಗಿದರೆ ಅವು ಮತ್ತೆ ಒಟ್ಟಿಗೆ ಬಾರಿಸುವ ಸಮಯ ಎಷ್ಟು? ಅಂದರೆ 3 ಗಂಟೆಗಳು ಕ್ರಮವಾಗಿ 12 15 ಮತ್ತು 18 ನಿಮಿಷಗಳ ಅಂತರದಿಂದ ಬಾರಿಸ್ತಾವೆ. ಅಂದ್ರೆ ಮೊದಲು ಪ್ರಾರಂಭದಿಂದ ಒಟ್ಟಿಗೆ ಪ್ರಾರಂಭ ಮಾಡ್ತಾವೆ, ಹೌದಲ್ಲ? ಇಲ್ಲೇನೋ ಸ್ವಲ್ಪ ಪ್ರಶ್ನೆಯನ್ನು ಸ್ವಲ್ಪ ಸಮಸ್ಯೆ ಆಗಿರ್ಬೋದು. ಮೊಟ್ಟ ಮೊದಲು ನಾವು ಆ್ಯಟ್ ಎ ಟೈಮ್ ಸ್ಟಾರ್ಟ್ ಮಾಡ್ತಾವೆ ಬಾರಿಸ್ಲಿಕ್ಕೆ. ಆಮೇಲೆ ಮೊದಲನೇದ್ದು 12 ನಿಮಿಷ ಆದ ಕೂಡ ಬಾರಿಸ್ತದ, ಎರಡನೇದ್ದು 15 ನಿಮಿಷ ಆದ ಕೂಡ ಬಾರಿಸ್ತದ, ಆಮೇಲೆ ಮೂರನೇದ್ದು 18 ನಿಮಿಷಗಳ ಹಿಂಗೆ ಗ್ಯಾಪಾಗಿ ಬಾರಿಸ್ತವೆ, ಹೌದಾ? ಮತ್ತೆ ಹೊಳ್ಳೆ ರಿಪೀಟ್ ಮತ್ತೆ ಕೂಡ್ತಾವೆ ಒಂದೇ ಸಮಯದಿಂದ ಮತ್ತೆ ಒಟ್ಟಿಗೆ ಬಾರಿಸ್ತಾವೆ. ಯಾವಾಗ ಒಟ್ಟಿಗೆ ಬಾರಿಸ್ತಾವೆ ಅಂತ ಕೇಳ್ತಾರೆ ಅವರು. ಅಂದ್ರೆ 12 ನಿಮಿಷ 15 ನಿಮಿಷ 18 ನಿಮಿಷ ಇವುಗಳ ಲಸಾವರು ತಗೋಬೇಕು. ಅಂದ್ರೆ 12 ಆಮೇಲೆ 15 ಆಮೇಲೆ 18 ಇವುಗಳ ಲಸಾವನ್ನು ತಗೋಬೇಕು. ಲಸ ಎಷ್ಟು ಬರ್ತದಪ್ಪ?
2 6 15 15 2 9 2 3 15 15 9 9 3 1 3 5 3 3 3 5 5 3 1 5 1 2 2 4 3 12 3 36 5 ಅಂದ್ರೆ ಲಸ ಎಷ್ಟು ಬಂತು ದೇರ್ ಫೋರ್ ಲ ಸಾ ಈಕ್ವಲ್ ಟು ಎಷ್ಟು ಬಂತು 180. ಇವಷ್ಟು ನಿಮಿಷದಲ್ಲಿ ಅದಾವ, ಹೀಗಾಗಿ ಇದು ನಿಮಿಷವಾಯಿತು. ಲಸವನ್ನು ಏನು ಮಾಡಬೇಕು? ಲಸವನ್ನು ಏನು ಮಾಡಬೇಕು? ಪ್ರಾರಂಭ ಸಮಯದಲ್ಲಿ ಕೂಡಿಸಬೇಕು. ಒಪ್ಕೋತೀನಿ. ಪ್ರಾರಂಭದ ಸಮಯ ಎಷ್ಟಪ್ಪ? 9 ಗಂಟೆಗೆ ಬಾರಿಸ್ತಾವ, ಸ್ಟಾರ್ಟ್ ಮಾಡ್ತಾವೆ. ಅಂದರೆ 9 ಗಂಟೆ ಪ್ಲಸ್ 180 ನಿಮಿಷ ಇಷ್ಟು ಕೂಡಿಸ್ಕೋಬೇಕು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಇಲ್ಲಿ ಏನಾಯಿತು? ಕ್ಯಾಟಗರಿ ಚೇಂಜ್ ಆಯಿತು. ಇಲ್ಲಿ ಗಂಟೆ ಅದ, ಇಲ್ಲಿ ನಿಮಿಷ ಅದ. ಇದನ್ನೇ ನಿಮಿಷ ಮಾಡ್ಕೋರಿ ಬಂದು, ಇಲ್ಲ ಇದನ್ನೇ ಗಂಟೆ ಮಾಡ್ಕೋರಿ ಬಂದು. ಯಾಕೆ ಗಂಟೆ ಮಾಡ್ಕೊಳ್ಳೋಂದ್ರೆ ಹೆಚ್ಚು ಕಡಿಮೆ ಗಂಟೆಯೊಳಗೆ ಅದಾವ. ಅಂದ್ರೆ 9 ನಿಮಿಷ 9 ಗಂಟೆ ಪ್ಲಸ್ ನಿಮಿಷವನ್ನು ಗಂಟೆಯಲ್ಲಿ ಮಾಡಬೇಕಾದರೆ 60ರಿಂದ ಭಾಗಿಸಬೇಕು. 180 ಅಪಾನ್ 60 ಏನಾಯ್ತಿದು? ಗಂಟೆ ಆಯಿತು. ಇದನ್ನು ಸಳಿ ಕರ್ಸ್ಕೊಂಡ್ಬಿಡ್ರಿ. 0 0 ಹೋಯ್ತು, 6 1 6 3 ಅಂದರೆ ಏನಾಯ್ತು ಇಲ್ಲಿ? 9 ಗಂಟೆ ಪ್ಲಸ್ 3 ಗಂಟೆ 3 ಗಂಟೆ 9 ಗಂಟೆ 3 ಗಂಟೆ 9 10 12 12 ಗಂಟೆ ಆಯಿತು. ಬೆಳಗ್ಗೆ 9ರಿಂದ 12 ಬಂತು. ಬೆಳಗ್ಗೆ 9 ಅಂದಿವಿ ಅಂದ್ರೆ ಬೆಳಗ್ಗೆ 9 ಆದ ಕೂಡ 12 ಬಂತು. ಈ 12 ರಾತ್ರಿ ಆಗ್ತದೋ ಮಧ್ಯಾಹ್ನ ಆಗ್ತದೋ? ಮಧ್ಯಾಹ್ನ ಆಗ್ತದ. ಮಧ್ಯಾಹ್ನ ಆಗಿಂದ ಮತ್ತೆ ನೆಕ್ಸ್ಟ್ ಸಾಯಂಕಾಲ ಆಗಿಂದ ರಾತ್ರಿ ಆಗಬೇಕಲ್ಲ, ಹೌದಲ್ಲ? ಇದು ಮಧ್ಯಾಹ್ನವಾಯಿತು. ಮಧ್ಯಾಹ್ನ ಏನಾಯಿತು? ಮಧ್ಯಾಹ್ನವಾಯಿತು. ರೈಟ್ ಆಪ್ಷನ್ಸ್ ಎಷ್ಟು? ರೈಟ್ ಆಪ್ಷನ್ ಸಿ. ಕ್ವಶನ್ ನಂಬರ್ 11. ಸುನೀಲನು 150 ಮೀಟರನ್ನು 60 ಸೆಕೆಂಡುಗಳಲ್ಲಿ ಈಜಬಲ್ಲನು. ಹಾಗಾದರೆ ಪ್ರತಿ ಗಂಟೆಗೆ ಕಿಲೋಮೀಟರ್ಗಳಲ್ಲಿ ವೇಗ ಎಷ್ಟು ಅಂತ ಕೇಳ್ತಾರೆ. ಅಂದರೆ ಏನಪ್ಪ ಇಲ್ಲಿ ದೂರ ವೇಗ ಕಾಲಕ್ಕೆ ಸಂಬಂಧಪಟ್ಟಂಥ ಇದು ಒಂದು ಪಾಠದಲ್ಲಿ ಬರುವಂಥ ಒಂದು ಪ್ರಶ್ನೆ. ಇದು ದೂರ ಎಷ್ಟದ? ದೂರ ಎಷ್ಟದ? 150 ಮೀಟರ್. 150 ಮೀಟರ್. ವೇಗ ಎಷ್ಟದ? ಪ್ರಶ್ನಾರ್ಥಕ ಚಿಹ್ನೆ, ಕ್ವಶನ್ ಮಾರ್ಕ್. ಕಾಲ ಎಷ್ಟದ? 60 ಸೆಕೆಂಡು. ಮೊದಲು ವೇಗವನ್ನು ಕಂಡುಹಿಡಿಯಮು. ವೇಗ ಈಕ್ವಲ್ ಟು ದೂರ ಅಪಾನ್ ಕಾಲ. ದೂರ ಎಷ್ಟದ? 150 ಮೀಟರ್ ಅಪಾನ್ ಕಾಲ ಎಷ್ಟದ? 60 ಸೆಕೆಂಡ್. ಅಂದರೆ ಮೀಟರ್ ಪರ್ ಸೆಕೆಂಡ್ದಾಗ ಬಂತದೆ. ಇದು 0 0 ಹೋಯ್ತು, 3 2 3 5 ಅಂದ್ರೆ 5 ಅಪಾನ್ 2 ಮೀಟರ್ ಪರ್ ಸೆಕೆಂಡ್ಗೆ ಬಂತು. ಪ್ರತಿ ಗಂಟೆಗೆ ಕಿಲೋಮೀಟರ್ಗಳಲ್ಲಿ ಅಂತಾರೆ, ಅಂದರೆ ಕಿಲೋಮೀಟರ್ ಪರ್ ಗಮ್ ಇದರಲ್ಲಿ ಹೇಳಬೇಕು ನಾವು, ಹೌದಲ್ಲ? ಅಂದ್ರೆ 5 ಅಪಾನ್ 2 ಮೀಟರ್ ಪರ್ ಸೆಕೆಂಡವನ್ನು ಕಿಲೋಮೀಟರ್ ಪರ್ ಗಮದಲ್ಲಿ ಬರೆಯಬೇಕಾದ್ರೆ ಏನು ಮಾಡಬೇಕು? 18 ಗುಣಿಸಬೇಕು. ಅಂದ್ರೆ 5 ಅಪಾನ್ 2 ಇಂಟು 18 ಅಪಾನ್ 5 ಏನಾಯ್ತದು?
ಕಿಲೋಮೀಟರ್ ಪರ್ ಗಮ್ ಆಯ್ತು. 5 5 ಕ್ಯಾನ್ಸಲ್ ಆಯಿತು. 2 1 2 9 ಈಕ್ವಲ್ ಟು 9 ಕಿಲೋಮೀಟರ್ ಪರ್ ಗಮ್. 9 ಕಿಲೋಮೀಟರ್ ಪರ್ ಗಮ್. ದ ರೈಟ್ ಆಪ್ಷನ್ಸ್ ಎ. ರೈಟ್ ಆಪ್ಷನ್ಸ್ ಎ. ಕ್ವಶನ್ ನಂಬರ್ 12. 27,307ರಲ್ಲಿ 2 7ಗಳ ಸ್ಥಾನ ಬೆಲೆಗಳ ಅಂತರವೆಷ್ಟು ಅಂತ ಕೇಳ್ತಾರೆ. ಅಂದ್ರೆ 27,307 ಇದರಲ್ಲಿ ಇದರ ಸ್ಥಾನ ಬೆಲೆ ಎಷ್ಟು? ಸ್ಥಾನ ಬೆಲೆ ಎಷ್ಟು? ಸ್ಥಾನ ಬೆಲೆ ಅಂತ ಬರಿತೀನಿ. ಎಷ್ಟು? 7 ಅದ. 1 2 3 7 ಬರೀಬೇಕು. 1 2 3 7,000 ಆಯಿತು. ಹಾಂ, ಇನ್ನು ಇದರ ಸ್ಥಾನ ಬೆಲೆ ಇದರ ಸ್ಥಾನ ಬೆಲೆ ಕೇವಲ 7 ಆಯಿತು. ಹೌದಲ್ಲ? ಏನಂತಾರೆ ಅವರು? ಅಂತರವೆಷ್ಟು ಅಂತ ಕೇಳ್ತಾರೆ. ಅಂದ್ರೆ ಡಿಫ್ರೆನ್ಸ್ ಕೇಳ್ತಾರೆ ಅವರು. ಅಂದರೆ 7,000 ಮೈನಸ್ 7. 10ರಲ್ಲಿ 7 ಅಂದರೆ 3 ಕೈಲ 1 9 ಕೈಲ 1 9 ಕೈಲ 1 6. 6,993 ಅಂದರೆ ಇದು ನಮ್ಮ ಆನ್ಸರ್ ಆಗ್ತದೆ. 6,993. ದ ರೈಟ್ ಆಪ್ಷನ್ಸ್ ಎ. ಅರ್ಥ ಆಗತ್ತದ?